ಹನುಮದೋಪಾಸಕ ಅಂದ್ರೆ ಏನಂತಂದ್ರೆ, ನಾನು ನಿರಂತರವಾಗಿ ಆತನನ್ನ ಜಪಿಸ್ತಾ ಇರ್ತೀನಿ. ಹನುಮದೋಪಾಸಕ ಆತನ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ಈಗ ನಾನು ಹನುಮದೋಪಾಸಕ ಅಂದ್ರೆ ಕಡೆ ಉಸಿರು ಒಂದು ಸಮ್ ಪಿರಿಯಡ್ ಅಲ್ಲ ಇದು. ಸೊ ಇದನ್ನ ಹನುಮದೋಪಾಸಕ ಅಂದ್ರೆ ನಿರಂತರವಾಗಿ ಆತನನ್ನ ಜಪಿಸ್ತಾ ಇರ್ತೀನಿ. ನಾನು ನಿರ್ಗುಣೋಪಾಸಕ, ಸಗುಣೋಪಾಸಕ ಅಲ್ಲ. ನನ್ನ ಹೆಂಡತಿ ಸಗುಣೋಪಾಸಕಿ. ಈಗ ಇದನ್ನೆಲ್ಲ ಮಾಡೋದ್ರಲ್ಲ ನಿರ್ಗುಣೋಪಾಸನೆ ಅಂದ್ರೆ ಏನು ಅಂದ್ರೆ, ನಾನು ಕುತ್ಕೊಂಡು ನನಗೆ ಯಾವುದು ಪಂಚೇಂದ್ರಿಯಗಳಿಗೂ ತೃಪ್ತಿಪಡಿಸೋ ಅವಶ್ಯಕತೆ ಇಲ್ಲ. ಇದು ಆತ್ಮಿಕವಾದಂಥದ್ದು ನಿರ್ಗುಣೋಪಾಸನೆ. ನಮ್ಮ ಭೂಮಿ ಮೇಲೆ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತ ಒಂದು ಪರಮ ಸತ್ಯ ಏನು ಅಂದ್ರೆ, ನಿರ್ಗುಣೋಪಾಸನೆ ಅಂದ್ರೆ ನನ್ನೊಳಗಡೆ ನಾನು ಇಳಿಯುವಂಥದ್ದು. ಸಗುಣೋಪಾಸನೆ ಅಂದ್ರೆ ಹೊರಗಡೆ ನಾನು ಹೋಗೋದು. ಅಂದ್ರೆ ನಂಗಾಗಿರೋದ್ರಿಂದ ಈ ಆರಾಧನೆ ಮತ್ತೆ ಹನುಮದೋಪಾಸನೆಗೆ ಈ ಎರಡು ವ್ಯತ್ಯಾಸಗಳಿದ್ದಾವೆ. ಆ ಕ್ಷಣದಿಂದ ನಾನು ಹನುಮಂತನ ಬಗ್ಗೆ ಅಧ್ಯಯನ ಮಾಡಕ್ಕೆ ಶುರು ಮಾಡಿದೆ. ಜಯ ಹನುಮಾನ್ ಬಲದಾಯಿ ಬಜರಂಗಿ ಸಂಕಟ ಮೋಚನ ಜಯ 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 ಹನುಮಾನ್ ಜಯ ಹನುಮಾನ್. ಗುರುಗಳೇ, ಈ ಮೂರು ವಿಷಯ ಎಷ್ಟು ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ ಅನ್ನೋದು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ನಿಜವಾಗ್ಲು ಇದರದೇ ಒಂದು ವಿಷಯವಾಗಿ ನಾನು ಕೇಳೋದಾದ್ರೆ ನಿಮ್ಗೆ ಪ್ರಶ್ನೆ, ಈ ಹನುಮದ್ ಉಪಾಸನೆ ಬಗ್ಗೆ ಕೇಳ್ಬೇಕು ಅಂತಿದ್ದೀನಿ ಗುರುಗಳೇ. ಈ ಹನುಮದ್ ಉಪಾಸನೆ ಅನ್ನೋದೇನು, ಈ ಉಪಾಸನೆಗೂ ಮತ್ತೆ ಆರಾಧನೆ ಮಾಡ್ತಾರಲ್ಲ, ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಮತ್ತೆ ವ್ಯತ್ಯಾಸ ಇದೆ, ಅದ್ರ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆಕ್ಚುಲಿ ಭಗವಂತ ಪರಮಾತ್ಮ ಇದೆರಡು ಒಂದೇ ಅರ್ಥ. ಅದು ಸೃಷ್ಟಿಕರ್ತನಿಗೆ ಹೇಳೋದು. ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ, ಅದೊಂದು ಶಕ್ತಿ. ಸೈನ್ಸ್ ಕೂಡ ಎವ್ರಿಥಿಂಗ್ ಈಸ್ ಎನರ್ಜಿ ಅಂತ ಹೇಳುತ್ತೆ. ಅದೇ ರೀತಿ ಅದನ್ನ ಸೂಚಕವಾಗಿ ಏನಾದ್ರು ಇಟ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಭಗವಂತ ಅಂತ ನಾವು ಮೇಲೆ ನೋಡ್ಕೊಂಡು ಹೇಳ್ತೀರಿ. ಮೇಲೆ ಯಾರು ಇಲ್ಲ ಭಗವಂತ. ಅದು ನೀಲ್ ಆರ್ಮ್ಸ್ಟ್ರಾಂಗ್ ಮೊದಲನೇ ಸಲ ಚಂದ್ರ ಲೋಕದಲ್ಲಿ ಹೆಜ್ಜೆ ಇಟ್ನಲ್ಲ, ಫಸ್ಟ್ ವರ್ಡ್ ಏನು, ಮೇಲೆ ಎಲ್ಲಿ ಭಗವಂತನೇ ಇಲ್ಲ ಅಂತ. ದೇರ್ ಇಸ್ ನೋ ಗಾಡ್. ಹಂಗಾಗಿರೋದ್ರಿಂದ ಮೇಲೆ ಎಲ್ಲೂ ಇಲ್ಲ. ಆದ್ರೆ ಒಂದು ವಾಡಿಕೆ ಅಷ್ಟೇ, ಭಗವಂತ ಕಾಪಾಡಪ್ಪ ಅಂತ. ಒಂದ್ ಶಕ್ತಿ ಅಂತೂ ಅದನ್ನ ಭಗವಂತ ಅಂತಾರೆ. ಇನ್ನ ದೇವಾನು ದೇವತೆಗಳು ಅಂತ ಕರೀತಾರಲ್ಲ, ಇದೆಲ್ಲ ಮಾನವ ಸ್ವರೂಪರು. ಹನುಮಂತ, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ ಅಂದ್ರೆ ಮನುಷ್ಯನಾಗಿ ಹುಟ್ಟಿ ಮಹತ್ ಕಾರ್ಯಗಳನ್ನ ಮಾಡಿ ಸತ್ಕರ್ಮಗಳನ್ನ ಮಾಡಿ ಅವರು ಮಹಾಪುರುಷರಾದ್ರು. ಅಂತವ್ರಿಗೆ ನಾವು ದೇವರ ಸ್ಥಾನಮಾನವನ್ನ ಕೊಡ್ತೀವಿ. ಈಗ ಎಷ್ಟೋ ಜನ ರಾಜ್ಕುಮಾರ್ನ ಪೂಜೆ ಮಾಡೋದು ನೋಡಿದೀವಿ. ಅವ್ರ ದೇವ್ರ ಮನೇಲಿ ದೇವ್ರ ಫೋಟೋ ಇಲ್ಲ, ರಾಜ್ಕುಮಾರ್ನ ಪೂಜೆ. ಅಂಬರೀಷನ್ ಪೂಜೆ ಮಾಡೋದು ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ. ವಿಶ್ವೇಶ್ವರಯ್ಯನವ್ರನ್ನ ಅವ್ರದ್ದು ವಿಗ್ರಹ ಕಟ್ಬಿಟ್ಟು ಪೂಜೆ ಮಾಡ್ತಾರೆ. ಮಂಡ್ಯ ಮೈಸೂರು ಕಡೆ ಎಲ್ಲ ವಿಶ್ವೇಶ್ವರಯ್ಯನವ್ರನ್ನ ಎಲ್ಲಾರ ಮನೆಗಳಲ್ಲೂ ನೀವು ಫೋಟೋಗಳು ನೋಡ್ಲೇಬಹುದು. ಹೌದು. ಅಂದ್ರೆ ದರ್ಶನ್ ಪೂಜೆ ಮಾಡೋದನ್ನು ನೋಡಿದೀನಿ. ಅಂದ್ರೆ ಎಂತೆಂತ ಜನಗಳಿದಾರೆ ಅಂದ್ರೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರಿಗವರು ಸಹಾಯ ಮಾಡಿರ್ತಾರೆ. ಅವ್ರ ಪಾಲಿಗೆ ಅವರು ದೇವ್ರ ಸಮಾನ. ಅದು ಒಬ್ರು ಇಬ್ಬರಿಗೆ ವೈಯಕ್ತಿಕವಾಗಿ ಬೇರೆ ದೇವರುಗಳಿರ್ತಾರೆ. ಇಡೀ ನಾಡಿಗೆ ಬೇರೆ ದೇವರು, ಇಡೀ ದೇಶಕ್ಕೆ ಬೇರೆ ದೇವರು, ಇಡೀ ಪ್ರಪಂಚಕ್ಕೆ ಬೇರೆ ದೇವರುಗಳು ಇದ್ದೇ ಇರ್ತಾರೆ. ಅದು ಅವ್ರವ್ರ ವೈಯಕ್ತಿಕ. ಗಡಿ ಪ್ರದೇಶ ಅಂತಾರೆ, ಹಂಗ ಕರ್ನಾಟಕಕ್ಕೆ ಬೇರೆ, ಆಂಧ್ರಕ್ಕೆ ಬೇರೆ, ಅಥವಾ ಇಡೀ ಭಾರತಕ್ಕೆ ಬೇರೆ, ಆ ರೀತಿ ಬೇರೆ. ಇವ್ರನ್ನೆಲ್ಲ ದೇವರುಗಳು ಅಂತ ಕರೀತಾರೆ. ಈ ದೇವರುಗಳಲ್ಲಿ ಉನ್ನತ ಸ್ಥಾನಮಾನ. ಈಗ ಒಂದು ಕಂಪನಿ ಓಪನ್ ಮಾಡಿದ್ರೆ ಮ್ಯಾನೇಜರ್ ಇರ್ತಾನೆ, ಜನರಲ್ ಮ್ಯಾನೇಜರ್ ಇರ್ತಾರೆ, ಬಾಸ್ ಯಾರು, ಸಿಇಒ ಆತ ಭಗವಂತ. ಹಂಗಾಗಿ ಇದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಬರ್ತಾರೆ, ಮೂರು ತ್ರಿಶಕ್ತಿಗಳು. ಇದನ್ನ ಈ ಸಾಕಷ್ಟು ಜನ ಏನ್ ಮಾಡ್ತಾರೆ, ಆಚಾರಗಳನ್ನ ಅದ್ಭುತವಾಗಿ ಫಾಲೋ ಮಾಡ್ತಾರೆ, ಬಟ್ ವಿಚಾರ ಗೊತ್ತಿಲ್ಲ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಅಂದ್ರೆ ಹಿಂಗ್ ಕಮಲದಲ್ಲಿ ಕೂತ್ಕೊಂಡಿದ್ದಾನೆ, 4 ತಲೆ ಇದೆ, ಇದೆಲ್ಲ ಸೂಚಕ ಅಷ್ಟೇ. ಅದನ್ನ ನಿಜವಾಗ್ಲೂ ಅದನ್ನ ದೇವ್ರು ಅಂತ ತಿಳ್ಕೊಂಬಿಡಿ. ನೀವೇನಾದ್ರೂ ಆ ದೇವ್ರನ್ ರೂಪ ನೋಡಕ್ ಹೋದ್ರೆ ಅದ್ರ ತತ್ವ ಮರೆತು ಬಿಡ್ತೀರಾ. ವಿಷ್ಣು ಅಂದ್ರೆ ಹಿಂಗೆ ಶಯನ ಆದಿಶೇಷ ಅಂದ್ರೆ ಹಾವಿನ ಮೇಲೆ ಮಲಗಿದಾನೆ. ಲಕ್ಷ್ಮಿ ನಾವಿಲಿ, ಬ್ರಹ್ಮ ಇದಾನೆ, ಲಕ್ಷ್ಮಿ ಕಾಲುತ್ತಾ ಇದ್ದಾಳೆ. ಇದೆಲ್ಲ ಜನಗಳಿಗೆ ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಕತೆಗಳನ್ನು ಹೇಳ್ತೀವಿ. ಆ ಕತೆ ಹೇಳಿದ್ರೆ ಜಲ್ದಿ ಕ್ಯಾಚ್ ಮಾಡ್ಕೊಳ್ತಾರೆ ಅನ್ನೋದಕ್ಕೋಸ್ಕರ ಇದನ್ನ ಈ ರೂಪದಲ್ಲಿ ಹೇಳಿದ್ದಾರೆ ಹೊರತು ನಿಜವಾಗ್ಲೂ ವಿಷ್ಣು ಹಿಂಗಿದಾನೆ, ವಿಷ್ಣು ನನಗೆ ಪ್ರತ್ಯಕ್ಷ, ಅದೆಲ್ಲ ಖಂಡಿತವಾಗ್ಲೂ ಇಲ್ಲ. ನೀವು ಜನಗಳು ಏನ್ ತಪ್ಪು ಮಾಡ್ತಾರೆ ಅಂದ್ರೆ ತತ್ವನ್ ಬಿಟ್ಬಿಡ್ತಾರೆ, ರೂಪನ ಇಟ್ಕೊಳ್ತಾರೆ. ಮಹೇಶ್ವರ, ಓಕೆ, ಶಿವ ಹಿಂಗೆ ಹಾವಿಟ್ಕೊಂಡಿದ್ದಾನೆ, ತ್ರಿಶೂಲ ಇದೆ, ಗಜ ಚರ್ಮಾಂಬರ, ಸೊ ಈ ಬೂದಿ ಎಲ್ಲ ಬಳ್ಕೊಂಡಿದ್ದಾನೆ. ದೇವರ ಸ್ವರೂಪ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ, ಏನಾದ್ರು ಹೇಳ್ಬೇಕಾದ್ರೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಒಂದು ರೂಪ ಕೊಡ್ತಾ ಇದೀನಿ ಅಷ್ಟೇ. ಬಿಡಿಸಿ ಹೇಳ್ತಾ ಇದೀನಿ.
ಆ ಕುರುಡ್ರ ಕತೆ ಕೇಳಿದಿರಲ್ಲ, ಹ್ಮ್ ಆನೆಯನ್ನು ಮುಟ್ಬಿಟ್ಟು ಇದು ಕಂಬಗಳಿದ್ದಂಗಿದಾವೆ, ಇದು ಪರ್ಕೆ ಇದ್ದಂಗಿದೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಏನೇನೋ ಮುಟ್ಬಿಟ್ಟು ಇದು ಕಿವಿಗಳನ್ನ ಮುಟ್ಬಿಟ್ಟು ಮರ ಇದ್ದಂಗಿದೆ. ಮರ ನಾನು ನಿಜವಾಗ್ಲೂ ಮರ ಅಲ್ಲ, ಕಿವಿ ಅದು. ಕಿವಿ. ಬಟ್ ಆತನಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನಿನಗೆ ಅರ್ಥ ಮಾಡ್ಸಕ್ಕೆ ಹೇಗ್ ಕಾಣಿಸ್ತಾ ಇದೆ ಏನಿದು ಅಂತಂದ್ರೆ, ಕಿವಿ ಮರ, ಇದು ಕಂಬ, ಇದು ಪರ್ಕೆ, ಸೊಂಡ್ಲು ಏನೋ ಹಿಂಗ್ ಉದ್ದಕ್ಕಿದೆ, ಇದೇನೋ ಮರದ ಕೊಂಬೆ ಇದ್ದಂಗಿದೆ ಅಂತ ಹೇಳ್ದ. ಅದೇ ತರನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲರೂ ಒಂದು ಸಿಂಬಾಲಿಕ್. ಈ ದೇವರುಗಳಲ್ಲಿ ರಾಮ, ಕೃಷ್ಣ, ಹನುಮಂತ ಇವರೆಲ್ಲ ಮಹತ್ ಕಾರ್ಯಗಳನ್ನು ಮಾಡಿರೋದ್ರಿಂದ ಅವ್ರಿಗೆ ದೇವರ ಸ್ಥಾನಮಾನವನ್ನು ಕೊಟ್ಟು ನಾವು ಇವತ್ತು ಪೂಜಿಸ್ತಾ ಇದ್ವಿ. ಆ ಪೂಜೆ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ, ಅದರ ತತ್ವಗಳನ್ನ ಅರ್ಥ ಮಾಡಿಕೊಂಡು ನಾನು ಅಳವಡಿಸ್ಕೊಳ್ಬೇಕು, ಅದು ಪೂಜೆ. ಅದೇ ನಿಜವಾದ ಪೂಜೆ. ಅದು ನಿಜವಾದ ಪೂಜೆ. ತತ್ವಗಳನ್ನ ಅರ್ಥಕೊಳ್ಬೇಕು. ತತ್ವಗಳೇ ಗೊತ್ತಿಲ್ಲ ಅಂದ್ರೆ ವಿಚಾರನೇ ಗೊತ್ತಿಲ್ಲ ಅಂದ್ರೆ ನೀನ್ ರೂಪನ ಹಿಡ್ಕೊಂಡು ಏನಪ್ಪ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ ರೂಪ ಹಿಡ್ಕೊಂಡು. ಈಗ ಸೌಂದರ್ಯವತಿ ಒಬ್ಬ ಹೆಣ್ಣು, ನಿನಗೆ 30 ವರ್ಷ ಮದುವೆ ಆದೆ, ಅವಳು ದೊಡ್ಡ ಬಾಯಿ ಬಡ್ಕಿ ಬಜಾರಿ, ಸೌಂದರ್ಯ ಕಟ್ಕೊಂಡು ಏನಾಯ್ತು? ನಿನ್ನ ಚರ್ಮ ಸುಲ್ದು ನೀನು ಬೀದಿಗೆ ತಗೊಂಬಂದು ನಿಲ್ಲಿಸ್ಬಿಟ್ಲು. ಪೊಲೀಸ್ ಸ್ಟೇಷನ್, ಕೋರ್ಟು, ಕೇಜಿ ಎಲ್ಲ ಆಗೋಯ್ತು. ಈ ಮೇಲ್ಗಡೆ ಸೌಂದರ್ಯವನ್ನ ನೋಡಿ ಮದುವೆ ಆದೆ, ನಿನ್ನ ಜೀವನ ಏನಾಯ್ತು? ಕೆಲವರು ರೂಪವತಿ ಅಲ್ಲ ಅಂದ್ರೆ ಸಾಧಾರಣವಾಗಿದ್ದಾರೆ, ಆದ್ರೂ ಅದ್ಭುತವಾಗಿ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಳ್ತಾರೆ, ನಾದ್ನೀರು ಮೈದಂದಿರನ್ನು ಸೂಪರ್ ಆಗಿ ನೋಡ್ಕೊಳ್ತಾರೆ, ಗಂಡನ ಸೇವೆ ಮಾಡ್ತಾಳೆ, ಬೈದ್ರು ಬೈಸ್ಕೊತಾಳೆ. ಅಂದ್ರೆ ಅವಳಿಂದ ಸಮೃದ್ಧಿ ಉಂಟಾಗ್ತಾ ಇದೆ. ರೂಪ ಇಲ್ಲ, ಇದು ಬೇಕಾ ಇಲ್ಲಾಂದ್ರೆ ಅದು ಬೇಕಾ? ಅಂದ್ರೆ ಆರಾಧನೆ ಅಂದ್ರೆ ಒಂದು ಸಲ ನಾನು ಎಲ್ಲವನ್ನ ಕಲ್ತಿರೋದನ್ನ ಆರಾಧಿಸ್ತೀನಿ. ನನ್ನ ತಾಯಿ ಜಗನ್ಮಾತೆಯ ಆರಾಧಕ. ಈಗ ನಮ್ಮ ಬರ್ತಡೇ ಯಾಕೆ ಆಚರಿಸ್ಕೊಳ್ತೀರಿ? ವಿಶೇಷವಾಗಿ ವರ್ಷಕ್ಕೊಂದ್ಸಲ ಜಾತ್ರೆ ಯಾಕೆ ಮಾಡ್ತಾರೆ? ಇದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬನ್ನಿ, 365ನೇ ಆರಾಧನೆ, 70ನೇ ಆರಾಧನೆ. ಅಂದ್ರೆ ಈ ಒಂದು ವರ್ಷದಲ್ಲಿ ನಾವು ಏನೇನೆಲ್ಲ ಪೂಜೆ ಮಾಡ್ತಾ ಇರ್ತೀರ, ದಿನನಿತ್ಯ ಮಾಡೋ ಪೂಜೆ. ಆರಾಧನೆ ಅಂದ್ರೆ ಸಂಪೂರ್ಣವಾಗಿ ನನ್ನ ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಕಾಯ, ವಾಚ, ಮಾನಸ ನಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದಕ್ಕೆ ಆರಾಧನೆ. ಅವತ್ತು ನೀವು ಬೇರೆ ಏನು ಫೋನ್ ಮಾಡಿ ಯಾರಿಗೋ ಅಲ್ಲಿ ಬಂದೆ ಹೋದೆ ಅದೆಲ್ಲ ಮಾಡಬಾರ್ದು. ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಸಮ್ 24 ಅವರ್ ಕೂಡ ಆರಾಧನೆಯನ್ನ ಮಾಡ್ತಾರೆ. ಅಂದ್ರೆ ನನ್ನಲ್ಲಿ ಬೇರೆ ಯಾವುದೇ ಆಲೋಚನೆಗಳಿಲ್ಲ, ನಾನು ತಾಯಿ ಜಗನ್ಮಾತೆಯನ್ನ ಸಂಪೂರ್ಣವಾಗಿ ಆರಾಧಿಸ್ತಾ ಇದ್ದೀನಿ. ಇದನ್ನ ಆರಾಧನೆ. ಸಂಪೂರ್ಣವಾಗಿ ನಮ್ಮನ್ನ ನಾವು ದೇವರಿಗೆ ಅರ್ಪಿಸ್ಕೊಳ್ಬಿಡೋದು, ಸಮರ್ಪಣೆ ಮಾಡ್ಬಿಡೋದು. ಇವತ್ತು ನಾನು ಬೇರೆ ಯಾವುದೇ ಕೆಲಸಗಳನ್ನ ಮಾಡದೆ, ಕೆಲಸ ಕಾರ್ಯಗಳನ್ನ ಮಾಡದೆ, ಕೇವಲ ತಾಯಿ ಜಗನ್ಮಾತೆಗೋಸ್ಕರ ನಾನು ಇವತ್ತೊಂದ್ ದಿವಸ ಸಮರ್ಪಣೆ. ವರ್ಷದಲ್ಲಿ ಒಂದ್ ದಿವಸನಾದ್ರೂ ಆರಾಧನೆ ಮಾಡಿ. ಆ ಆರಾಧನೆ ಇದನ್ನ ಆರಾಧನೆ. ಇನ್ನೊಂದು ಹನುಮದೋಪಾಸಕ. ಈಗ ನಾನು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೊಂಡೆ. ಹನುಮದೋಪಾಸಕ ಅಂದ್ರೆ ಏನಂತಂದ್ರೆ, ನಾನು ನಿರಂತರವಾಗಿ ಆತನನ್ನ ಜಪಿಸ್ತಾ ಇರ್ತೀನಿ. ಹನುಮದೋಪಾಸನೆ. ಕೆಲವರು ಉಪಾಸನೆ ಅಂದ್ರೆ ಏನೋ ಒಂದು ವ್ರತ ಕೊಟ್ಟಿರ್ತಾರೆ, ಆ ವ್ರತಗಳನ್ನ ಮಾಡ್ತಾರೆ, ಅದಕ್ಕೂ ಉಪಾಸನೆ ಅಂತ ಕರೀತಾರೆ. ಬಟ್ ನಿಜವಾಗ್ಲಿಲ್ಲ. ಈಗ ನನ್ಗೆ ಗೊತ್ತಿಲ್ಲ ಹನುಮಂತ ಯಾರು ಅಂತ ಗೊತ್ತಿಲ್ಲ. ಅಂದ್ರೆ ಚಿಕ್ಕದ್ರಿಂದ ಬೆಳೀತಾ ಹೇಳ್ಕೊಡ್ತಾರೆ ರಾಮ, ಕೃಷ್ಣ, ನರಸಿಂಹಸ್ವಾಮಿ, ಅದು ಒಬ್ಬೊಬ್ಬರು ಮನೆಗೆ ಎಲ್ಲೋ ಒಂದ್ಸಲ ಹನುಮಂತನ್ ನೋಡಿದೆ. ಮೊಟ್ಟ ಮೊದಲನೇ ಸಲ ನನ್ನ ಹುಟ್ಟಲ್ಲಿ ಇದು ಯಾರು ಹನುಮಂತ. ಆವಾಗ್ಲಿಂದ ನನಗೆ ಇಷ್ಟ ಆಗ್ಬಿಟ್ಟ ಹನುಮಂತ. ಆ ಕ್ಷಣದಿಂದ ನಾನು ಹನುಮಂತನ ಬಗ್ಗೆ ಅಧ್ಯಯನ ಮಾಡಕ್ಕೆ ಶುರು ಮಾಡಿದೆ. ಯಾರ್ಯಾರೆಲ್ಲ ಏನೇನ್ ಹೇಳ್ತಾರೆ ಅದನ್ನೆಲ್ಲ. ಇದೊಂದು ಗ್ರಂಥಾಲಯ, ಎಲ್ರಿಗೂ ಅಷ್ಟೇ. ಅದರಲ್ಲಿ ನೀನು ಎಷ್ಟು ಮಸ್ತಿಷ್ಕದಲ್ಲಿ ಪುಸ್ತಕಗಳನ್ನು ಎಷ್ಟು ಹಿಡ್ಕೊಂಡಿದ್ಯಾ. ಇದು ನನಗೆ ಸಾಕಷ್ಟು ತುಂಬಿಕೊಳ್ಳೋ, ನನ್ನ ಲೈಬ್ರರಿ ಸ್ವಲ್ಪ ದೊಡ್ಡದು. ಅದಕ್ಕೆಲ್ಲ ಪುಸ್ತಕಗಳನ್ನ ಜೋಡಿಸ್ತಾ ಹೋಗ್ತಾ ಇರ್ತೀನಿ. ಹನುಮಂತನ್ ಮಾಡಿ 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 ಆತನ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ಈಗ ನಾನು ಹನುಮದೋಪಾಸಕ. ಅಂದ್ರೆ ಕಡೆ ಉಸಿರೋರ್ಗು, ಇದು ಸಮ್ ಪಿರಿಯಡ್ ಅಲ್ಲ, ಇದು ಸ್ಟಿಲ್ ಡೆತ್ ಆರ್ ನೆಕ್ಸ್ಟ್ ಜನ್ಮಕ್ಕೂ ಕೂಡ ಬೇಕಾದ್ರೆ ನಾನು ಹನುಮದೋಪಾಸಕ ಆಗ್ತೀನಿ. ಸೊ ಇದನ್ನ ಹನುಮದೋಪಾಸಕ ಅಂದ್ರೆ ನಿರಂತರವಾಗಿ ಆತನನ್ನ ಜಪಿಸ್ತಾ ಇರ್ತೀನಿ. ಈಗ ಯಾರಾದ್ರೂ ಅಯ್ಯೋ ರಾಮ ಅಂತಾರೆ ಅಥವಾ ಕೃಷ್ಣ ಅಂತ ಕರೀತಾರೆ, ಇದು ಉಪಾಸನೆನೇ. ಕೃಷ್ಣೋಪಾಸನೆ, ರಾಮೋಪಾಸನೆ, ತಾಯಿ ಜಗನ್ಮಾತೆ ಯಾವುದು ಚಾಮುಂಡಿ ದುರ್ಗಿಯೋಪಾಸನೆ. ಆ ತರ ಹನುಮದೋಪಾಸಕ ಅಂತಂದ್ರೆ ನಿರಂತರವಾಗಿ ಒಬ್ಬರ ಬಗ್ಗೆ ನಾವು ಮಾಡ್ತಾರೆ. ಇದರಲ್ಲಿ ಮತ್ತೆ 2 ವಿಚಾರಗಳಿದೆ, ತಿಳಿಸ್ಬಿಡ್ತೀನಿ. ಒಂದು ಸಗುಣೋಪಾಸನೆ, ಇನ್ನೊಂದು ನಿರ್ಗುಣೋಪಾಸನೆ. ಇದನ್ನ ಹೇಳಲಿಲ್ಲ ಅಂದ್ರೆ ನಾನು ಹೇಳಿದ್ದು ಫುಲ್ಫಿಲ್ ಆಗೋದಿಲ್ಲ. ಸಗುಣೋಪಾಸನೆ ಅಂದ್ರೆ ಏನು ಅಂದ್ರೆ ಪಂಚೇಂದ್ರಿಯಗಳಿಗೆಲ್ಲವನ್ನ ತೃಪ್ತಿಪಡಿಸೋದು. ಈಗ ಕೆಲವ್ರಿಗೆ, ಈಗ ನಾನ್ ಪೂಜೆ ಮಾಡಲ್ಲ, ಇರೋದು ಹೇಳ್ಬಿಡ್ತೀನಿ. ನಾನ್ ಪೂಜೆ ಮಾಡೋನಲ್ಲ, ನಾನ್ ಧ್ಯಾನಸ್ಥ.
ನಾನು ನಿರ್ಗುಣೋಪಾಸಕ, ಸಗುಣೋಪಾಸಕ ಅಲ್ಲ. ನನ್ನ ಹೆಂಡತಿ ಸಗುಣೋಪಾಸಕಿ. ಸಗುಣೋಪಾಸಕಿ ಅಂದ್ರೆ ಏನಂದ್ರೆ ಅವ್ರಿಗೆ ಗಂಟೆ ಬಾರಿಸ್ಬೇಕು, ಗಂಧದ ಕಡ್ಡಿ ಹಚ್ಬೇಕು, ದೀಪ ಹಚ್ಬೇಕು, ಕರ್ಪೂರ ಅಲಂಕಾರ ಮಾಡಬೇಕು. ಅದೇನದು ನವರಾತ್ರಿಗೆ ಗೊಂಬೆಗಳನ್ನೆಲ್ಲ ಕುಂಡಿಸ್ಬೇಕು. ಎಲ್ಲರಿಗೂ ಅದು ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬಕ್ಕೆ ಹೆಣ್ಮಕ್ಳನ್ನ ಕರಿಬೇಕು, ಅವ್ರಿಗೇನೋ ಬಾಗಣ ಕೊಡಬೇಕು. ಅದು ಹೆಣ್ಮಕ್ಳ ಇಚ್ಛೆ. ಅದು ಹಬ್ಬ ಅಂತ ಬಂದ್ರೆ ಹೊಸ ಬಟ್ಟೆಗಳನ್ನ ಉಡ್ತಾರೆ, ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ, ಮಾಡ್ಲೇಬೇಕು. ಅವ್ರಿಗೆ ನಿರ್ಗುಣೋಪಾಸನೆ ಹೇಳ್ಕೊಟ್ರೆ ಬರಲ್ಲ. ಕೆಲವರು ಅದರಲ್ಲೂ ಇರ್ತಾರೆ, ಇದರಲ್ಲೂ ಇರ್ತಾರೆ. ಬಟ್ ಕೆಲವರು ಹೆಣ್ಣು ಮಕ್ಕಳು ಹೆಚ್ಚಾಗಿ ಅವರೆಲ್ಲ ಸಗುಣೋಪಾಸನೆ, ನಿರ್ಗುಣೋಪಾಸನೆ ಮಾಡೋದಿಲ್ಲ. ಉದಾಹರಣೆಗೆ ಗಂಟೆ ಬಾರಿಸ್ತೀರಿ, ಅದು ಕಿವಿಗಳಿಗೆ ಅಂದ್ರೆ ಪಂಚೇಂದ್ರಿಯಗಳಲ್ಲಿ ಕಿವಿಗಳಿಗೆ ದೇವ್ರಿಗೆ ಅಲಂಕಾರ ಮಾಡ್ತೀರಿ, ಕಣ್ಣಿಗೆ ಆನಂದ. ಗಂಧದ ಕಡ್ಡಿ ಅದು ಮೂಗಿಗೆ ಬರ್ತದೆ, ಕರ್ಪೂರ ಹೂವ ಇದರದೆಲ್ಲ ಸ್ಮೆಲ್ ಬರ್ತದೆ. ಇದು ತೀರ್ಥ ತಗೊಳ್ತೀರಿ, ಅದು ಚರ್ಮಕ್ಕೆ ಸ್ಪರ್ಶ. ಟೇಸ್ಟು ಪ್ರಸಾದ, ನಾವು ಪಂಚಾಮೃತ ಅನ್ನ ಕೊಡ್ತೀರಿ, ಅದನ್ನ ಕಣ್ಣುಗೊತ್ಕೊಂಡು ಕುಡಿತೀರಿ. ಅಂದ್ರೆ ಪಂಚೇಂದ್ರಿಯಗಳಿಗೆ ತೃಪ್ತಿ ಆಗುತ್ತೆ. ಅದಕ್ಕೆ ಸಗುಣೋಪಾಸನೆ ಮಾಡ್ತಾರೆ. ಈಗ ಸಗುಣೋಪಾಸನೆ ಯಾರ್ಯಾರು ಮಾಡ್ತಾರೆ ಅದು ಅವ್ರವ್ರು ತಿಳ್ಕೊಳ್ಬೋದು. ನಾನು ಏನೇನು ಪೂಜೆ ಮಾಡ್ತಾ ಇದ್ದೀನಿ ಅವ್ರಿಗೆಲ್ಲ ಪಂಚೇಂದ್ರಿಯಗಳಿಗೆ ತೃಪ್ತಿ ಆಗ್ಬೇಕಿಲ್ಲ ಅಂದ್ರೆ ಅವ್ರು ಒಪ್ಕೊಳ್ಳಲ್ಲ. ದೇವ್ರು ಇದಾನೆ ಅನ್ನೋದೇ ಒಪ್ಕೊಳ್ಳಲ್ಲ. ಅದು ದೇವ್ರಿಗೆ ಅದ್ರ ಸತ್ವ ಗೊತ್ತಿಲ್ಲ ಪಾಪ. ಕೆಲವ್ರಿಗೆ ಅಟ್ಲೀಸ್ಟ್ ಏನೋ ಒಂದು ಅವರವರ ಭಾವನೆಗೆ ತಕ್ಕನಂಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಅವರು ಒಂಥರ ಸಾತ್ವಿಕವಾಗಿ ಬದುಕ್ತಾ ಇದ್ದಾರೆ. ಅದರದ್ದು ಸತ್ವ ಗೊತ್ತಿಲ್ಲ ಅಂದ್ರು, ಮಹತ್ವ ಗೊತ್ತಿಲ್ಲ ಅಂದ್ರೂ ಈ ಶ್ರದ್ಧೆ ಭಕ್ತಿಯಿಂದ ಅವ್ರೇನೋ ಮಾಡ್ತಾವ್ರೆ. ಅದಕ್ಕೆ ಗುಡ್ ಆರ್ ಬ್ಯಾಡ್, ರೈಟ್ ಆರ್ ರಾಂಗ್, ನೆಗೆಟಿವ್ ಆರ್ ಪಾಸಿಟಿವ್, ನಿಸರ್ಗದಿಂದ ಪ್ರಭಾವ, ಫಲಿತಾಂಶ, ಪರಿಣಾಮ ಸಿಗ್ತದೆ. ಅದು ಕಟ್ಟಿಟ್ಟು ಬುತ್ತಿ. ಅದನ್ನ ನಾವು ಕಿತ್ಕೊಳಕ್ಕಾಗಲ್ಲ, ಮೈನಸ್ ಮಾಡೋಕ್ಕಾಗಲ್ಲ, ಪ್ಲಸ್ ಮಾಡೋಕ್ಕಾಗಲ್ಲ. ಈಗ ಇದನ್ನೆಲ್ಲ ಮಾಡೋದ್ರಲ್ಲ ನಿರ್ಗುಣೋಪಾಸನೆ ಅಂದ್ರೆ ಏನು ಅಂದ್ರೆ, ನಾನು ಕುಂತ್ಕೊಂಡು ನನಗೆ ಯಾವುದು ಪಂಚೇಂದ್ರಿಯಗಳಿಗೂ ತೃಪ್ತಿಪಡಿಸೋ ಅವಶ್ಯಕತೆ ಇಲ್ಲ. ಇದು ಆತ್ಮಿಕವಾದಂಥದ್ದು ನಿರ್ಗುಣೋಪಾಸನೆ, ಅಥವಾ ಮಾನಸಿಕವಾಗಿರೋದು. ಬೇಸಿಕಲ್ಲಿ ಮಾನಸಿಕವಾಗಿರ್ತದೆ. ಅದನ್ನೇ ನಿರಂತರವಾಗಿ ಅವ್ರು ಸಾಧನೆ ಮಾಡಿದ್ರೆ, ಈಗ ಒಂದು ಸಲ ಹಿಮಾಲಯ ಏರ್ ಬಂದ ಇವನು ಸಾಧಕ, 10-15 ಸಲ ಏರ್ ಬಂದ ಇವನು ಸಿದ್ಧಿ ಪುರುಷ. ಆ ಥರ ಬೇಸಿಕಲ್ಲಿ ನಿರ್ಗುಣೋಪಾಸನೆ ಮಾನಸಿಕವಾಗೇ ಇರ್ತದೆ. ಮಾಡ್ತಾ 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 ಅದು ಆತ್ಮಿಕವಾಗಿ ಅದು ಹೋಗ್ಬಿಡುತ್ತೆ ನೆಕ್ಸ್ಟ್ ಲೆವೆಲ್. ನಮ್ಮ ಭೂಮಿ ಮೇಲೆ ಎಲ್ಲರೂ ತಿಳ್ಕೊಳ್ಬೇಕಾಗಿರೋಂಥ ಒಂದು ಪರಮಸತ್ಯ ಏನು ಅಂದರೆ, ಜಗತ್ತಲ್ಲಿ ನೀನು ಎಲ್ಲೆಲ್ಲಿ ದೃಷ್ಟಿಸ್ತೀಯ ಅಥವಾ ಎಲ್ಲೆಲ್ಲಿ ನೋಡ್ತೀಯ, ಎಲ್ಲಿ ಗಮನ ಕೊಡ್ತೀಯ, ಇದರಲ್ಲಿ ಎಲ್ಲವೂ ನಿನಗೆ ಒಲಿತಾ ಇರ್ತದೆ. ಅದು ಕೆಟ್ಟದ್ದಾಗಿರ್ಬೋದು, ಒಳ್ಳೇದಾಗಿರ್ಬೋದು, ಗುಡ್ ಆರ್ ಬ್ಯಾಡ್, ರೈಟ್ ಆರ್ ರಾಂಗ್. ಚೆನ್ನಾಗಿರೋ ಒಬ್ಬ ಮನುಷ್ಯ, ನನಗೆ ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, ನಾನು ಶಾರೀರಿಕವಾಗಿ ವೀಕ್ ಆಗ್ತಾ ಇದ್ದೀನಿ, ಗಮನಿಸ್ತಾವಳಲ್ಲಿ, ಅದಕ್ಕೆ ಪಾಪ ವೀಕ್ ಆಗ್ತಾವಳು. ಯಾರೊಬ್ಬ ಹಾಸ್ಪಿಟ್ಲಲ್ಲಿರೋರು, ನನಗೆ ಏನೋ ದೇವರ ಅನುಗ್ರಹ ಆಗಿದೆ, ಆಕ್ಸಿಡೆಂಟ್ ಆಗೋಯ್ತು, ಬಿದ್ದೆ, ಇನ್ಮೇಲಿಂದ ನಾನು ಅದ್ಭುತವಾಗಿ ಆರೋಗ್ಯವಂತನಾಗ್ತೀನಿ, ಅಭಿವೃದ್ಧಿ ಸಮೃದ್ಧಿ ಆಗ್ತೀನಿ, ಯಶಸ್ಸು ಕೀರ್ತಿ ಗಳಿಸ್ತೀನಿ, ಗುರಿ ಸಾಧನೆಯನ್ನು ಮಾಡ್ತೀನಿ. ಹಾಸ್ಪಿಟ್ಲಿಂದ ಇನ್ನೂ ಈಚೆ ಬಂದಿಲ್ಲ ಅವನು, ಬಟ್ ಅವನು ಅಲ್ಲಿ ದೃಷ್ಟಿಸ್ತಾವನೆ, ಅದು ಅವನಿಗೆ ಪ್ರಾಪ್ತಿ ಆಯ್ತು. ಡಾಕ್ಟರ್ ಹೇಳಿದ್ರು 3 ವರ್ಷ ವಾಸಿ ಆಗಲ್ಲ ಅಂತ, 1 ವರ್ಷದಲ್ಲಿ ಈಚೆ ಬಂದ್ಬಿಟ್ಟ. ಇವ್ರು ಚೆನ್ನಾಗಿದ್ದವರು 1 ವರ್ಷದಲ್ಲಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರು. ಅಂದ್ರೆ ನೆಗೆಟಿವ್ ಎಲ್ಲೆಲ್ಲಿ ದೃಷ್ಟಿಸ್ತಾರೋ ಅದೆಲ್ಲವೂ ಪ್ರಾಪ್ತಿ ಆಗ್ತಾ ಹೋಗ್ತಾ ಇರ್ತದೆ. ಆದ್ರಿಂದ ನಿರ್ಗುಣೋಪಾಸಕರು ಏನ್ ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಕುತ್ಕೊಂಡು ಧ್ಯಾನಸ್ಥರಾಗಿರ್ತಾರೆ. ಬುದ್ಧ ನಿರ್ಗುಣೋಪಾಸಕ, ಅವನ್ ಜಾಸ್ತಿ ಸಗುಣೋಪಾಸನೆ ಬಗ್ಗೆ ಎಲ್ಲೂ ಇದೇ ಮಾಡಿಲ್ಲ. ಅಷ್ಟಾಂಗ ಯೋಗ ನೋಡಿದ್ರೆ ಗೊತ್ತಾಗುತ್ತೆ. ಜಸ್ಟ್ ಕೂತ್ಕೊಳ್ಳಿ, ನಿಮ್ಮನ್ನ ನೀವು ಆತ ದೇವ್ರ ಬಗ್ಗೆನೇ ಮಾತಾಡೋದಿಲ್ಲ. ಮಾತಾಡಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇಡ. ನಾನು ಹೇಳ್ಕೊಟ್ಟು ಮಾರ್ಗದಲ್ಲಿ ನೀವು ನಿಮ್ಮ ಒಂದು ನಿರ್ವಾಣ ಸ್ಥಿತಿಯನ್ನ ನೀವು ತಲುಪಬಹುದು. ಅಷ್ಟಾಂಗ ಯೋಗದಲ್ಲಿ ಅದೆಲ್ಲವನ್ನ ಬರ್ತಿದ್ದಾನೆ. ಅದಕ್ಕೆ ನಿರ್ಗುಣೋಪಾಸನೆ ಅಂದ್ರೆ ನನ್ನೊಳಗಡೆ ನಾನು ಇಳಿಯುವಂಥದ್ದು. ಸಗುಣೋಪಾಸನೆ ಅಂದ್ರೆ ಹೊರಗಡೆ ನಾನು ಹೋಗೋದು, ಅಂದ್ರೆ ಒಳಗಡೆಯಿಂದ ಹೊರಮುಖವಾಗಿ. ಇದನ್ನ ಅಂತರ್ಮುಖಿ, ಬಾಹಿರ್ಮುಖಿ ಅಂತ ಕರೀತಾರೆ. ಬಾಹಿರ್ಮುಖಿಗಳು ಸಗುಣೋಪಾಸಕರು, ಅಂತರ್ಮುಖಿ ನಿರ್ಗುಣೋಪಾಸಕರು. ಹಂಗಂತೇಳಿ ನಾನು ಪೂಜೆ ಮಾಡೋದೇ ಇಲ್ಲ ಹಂಗಿಲ್ಲ, ನಾನು ಮಾಡ್ತೀನಿ. ಪಾಪ ಹೆಣ್ಮಕ್ಳು ಏನೋ ಅಮ್ಮ ಹೇಳ್ತಾಳೆ ಮಾಡ ಮಗ ಅಂತ, ನಾನು ಪೂಜೆ ಮಾಡ್ತೀನಿ, ವಿಭೂತಿ ಇಟ್ಕೊಳ್ತೀನಿ, ನಾಮ ಇಟ್ಕೊಳ್ತೀನಿ. ಯಾವಾಗ್ಲೂ ಇಟ್ಕೊಳ್ಳಲ್ಲ, ಎಲ್ಲಾದ್ರೂ ಸಂದರ್ಭೋಚಿತವಾಗಿ ದೇವಸ್ಥಾನಕ್ಕೆ ಹೋದ್ರೆ ಬೊಟ್ಟು ಇಡ್ತೀನಿ, ಎಲ್ಲ ಇಡ್ತೀನಿ. ಅದೇನು ಇಡೋದಿಲ್ಲ. ಎಷ್ಟೋ ಜನ ನೀವು ಹಿಂದೂನೋ ಮುಸ್ಲಿಮ್ಸ್ ಆದ್ರೆ ಬಟ್ಟೆ ಇಡಲ್ಲ ಗುರು, ಒಂದ್ ದಿವಸ ವಿಭೂತಿ ಇಟ್ಟಿದ್ ನೋಡಿಲ್ಲ, ನಾಮ ಇಟ್ಟಿದ್ ನೋಡಿಲ್ಲ ಅಂತ. ಅಪ್ಪ ಇಡಬೇಕು, ಡೈಲಿ ಇಡಬೇಕು ಅಂತ ರೂಲ್ಸ್ ಇಲ್ಲ. ನೀವು ನನ್ನ ಕ್ಲಾಸ್ಗಳಿಗೆ ಬಂದ್ರೆ ಪೂರ್ತಿ ಹಣೆಯಲ್ಲಿ ವಿಭೂತಿ ಬಳ್ಕೊಂಡಿರ್ತೀನಿ, ಪೂರ್ತಿ ಹಣೆಯಲ್ಲಿ ರುದ್ರಾಕ್ಷಿಗಳನ್ನ ಹಾಕೊಂಡಿರ್ತೀನಿ. ಹಂಗಂತೇಳಿ ದಿನನಿತ್ಯ ಪ್ರದರ್ಶನ ಮಾಡಕ್ ಸಾಧ್ಯವಿಲ್ಲ.
ಯಾವ ಸಂದರ್ಭದಲ್ಲಿ ಎಲ್ಲಿ ಅದನ್ನ ಬಳಸಬೇಕು, ಹೇಗೆ ಉಪಯೋಗಿಸ್ಬೇಕು, ಇದು ನನಗೆ ಗುರುಗಳು ಹೇಳ್ಕೊಟ್ಟಿರೋದ್ರಿಂದ ಅದನ್ನ ಮಾತ್ರ ಮಾಡ್ತೀನಿ ಹೊರತು ನಾನು ಸತ್ಯವಾಗ್ಲೂ ಸಗುಣೋಪಾಸಕನಲ್ಲ. ನಾನು ನಿರ್ಗುಣೋಪಾಸಕ. ಹಂಗಾಗಿರೋದ್ರಿಂದ ಈ ಆರಾಧನೆಗೂ ಮತ್ತೆ ಹನುಮದೋಪಾಸನೆಗೂ ಈ ಎರಡು ವ್ಯತ್ಯಾಸಗಳಿದ್ದಾವೆ. ಇದರಲ್ಲಿ ಹಲವಾರು ಮಾರ್ಗಗಳಿದ್ದಾವೆ. ಈಗ ನಾನು ಹೇಳಿದ್ದೀನಿ, ಹಿಂಗೆ ಇನ್ನೊಬ್ಬರನ್ನ ಕೇಳಿ ಮತ್ತೊಂದು ಆನ್ಸರ್ ಕೊಡಬಹುದು. ಅದು ಸುಳ್ಳು ಅಥವಾ ನಾನು ಹೇಳಿದ ಸುಳ್ಳು ಅಂತಲ್ಲ. ಈಗ ಅವ್ರು ಹೇಳ್ತಾವ್ರೆ ಇಡ್ಲಿನ ಪ್ರಮೋಷನ್ ಮಾಡ್ತಾವ್ರ ಅವ್ರು, ಈಗ ನಾನು ಚಿತ್ರಾನ್ನ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಎರಡೂ ಒಂದೇನೆ. ಎರಡು ಹೊಟ್ಟೆ ತುಂಬುತ್ತದೆ. ಬೇರೆಯವರು ಯಾರೋ ಪೂರಿನ ಪ್ರಮೋಷನ್ ಮಾಡ್ತಾವ್ರ, ಅದನ್ನ ತಿಂದ್ರೂ ಹೊಟ್ಟೆ ತುಂಬುತ್ತದೆ. ಎಲ್ಲವೂ ಆಹಾರಗಳೇ. ಆದ್ರಿಂದ ಒಬ್ಬೊಬ್ರು ಗುರುಗಳು ಯಾವ್ದನ್ನ ಹೇಳ್ಕೊಟ್ಟಿರ್ತಾರೆ ಆ ರೀತಿ ಹೇಳ್ತಾ ಇರ್ತಾರೆ. ಈಗ ನನ್ನ ಗುರುಗಳು, ನಾನು ಕಂಡುಕೊಂಡಂತ ಸತ್ಯಗಳು ಸಾಕಷ್ಟು ಗುರು ಹಿರಿಯರನ್ನ ಭೇಟಿ ಮಾಡಿದ್ದೀನಿ, ಸಾಧು ಸಂತರನ್ನು ನೋಡಿದ್ದೀನಿ, ಅಘೋರಿಗಳು, ನಾಗ ಸಾಧುಗಳನ್ನ ಒಡನಾಟಗಳು ಇಟ್ಕೊಂಡಿದ್ದೀನಿ. ಹಂಗಾಗಿರೋದ್ರಿಂದ ಇವ್ರದೆಲ್ಲ ಬಂದಂತ ಉತ್ತರಗಳನ್ನ ಒಂದು ಕಡೆ ಅದು ಹಿಂಡದು ಅಂತಾರೆ, ಅಂದ್ರೆ ಸಾರ 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 ಆ ಸಾರವನ್ನ, ನನ್ನ ಜೀವನದ ಅನುಭವದ ಸಾರವನ್ನ ನಿಮ್ಗೆ ನಿಮ್ ಚಾನಲ್ ಮುಖಾಂತರ ಉಣಬಡಿಸ್ತಾ ಇದ್ದೀನಿ ಪ್ರೇಕ್ಷಕರಿಗೆ. ಬಹಳ ಒಂದು ಚೆನ್ನಾಗಿ ತಿಳಿಸ್ಕೊಟ್ರೆ ಗುರುಗಳೇ. ಈ ಅನುಭವ ಉಪಾಸನೆ ಬಗ್ಗೆ ಇವಾಗ ನನಗೆ ಅದರಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಈ ಸಗುಣೋಪಾಸನೆ ಮತ್ತೆ ನಿರ್ಗುಣ ಉಪಾಸನೆ, ಅದ್ರ ಬಗ್ಗೆ ಇರತಕ್ಕಂತ ಒಂದು ವ್ಯತ್ಯಾಸಗಳನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಇದು ವೀಕ್ಷಕರಿಗೂ ಸಹ ಒಂದು ಒಳ್ಳೆ ಜ್ಞಾನನ ನಮ್ಮ ಗುರುಗಳು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಈ ರೀತಿಯಾದಂತ ಒಂದು ಹೆಚ್ಚಿನ ಜ್ಞಾನವನ್ನ ನಮ್ಮ ವೀಕ್ಷಕರಿಗೆ ಸದಾಕಾಲ ಹೀಗೆ ನೀವು ನೀಡ್ತಾ ಇರಬೇಕು.